ನಮ್ಮಮ್ಮ ಅಪ್ಪ ರೂಮ್ ಟೂರ್ ಶಟಲ್ ಬ್ಯಾಟ್ ಚಾಲೆಂಜ್ ಮಾಡಕ್ ಹೋಗ್ತಾ ಇದೀವಿ. ಗಿವ್ ಅಪ್ ಮಾಡ್ತಿದ್ದಾಳೆ ನನ್ನ ಹತ್ರ. ಇವ್ರ ವಾಶ್ರೂಮ್ ಹಿಡನ್ ಗೊತ್ತಾಗಲ್ಲ, ಅದಕ್ಕೆ ನಾನು ಫೈನ್ ಕಟ್ಟಿದ್ದೀನಿ 9,000. What is the farm? Hi, so welcome back to my new vlog. Guys, ಇವತ್ತಿನ vlog ಅಲ್ಲಿ ನೀವು ನಮ್ಮ ಮಹಾತಾಯಿ ಮತ್ತೆ ನಮ್ಮ ತಂದೆಯವರ ರೂಮ್ ಟೂರ್ ನೋಡ್ತೀರಾ. ಅದಕ್ಕೆ ಮುಂಚೆ ನಾನು ಎದ್ದು ಪಟಾಕ್ ಅಂತ ನಾವು ನಮ್ಮ ಅಕ್ಕ ಶಟಲ್ ಬ್ಯಾಟ್ ಚಾಲೆಂಜ್ ಮಾಡಕ್ ಹೋಗ್ತಾ ಇದೀವಿ. ಅವಳೇನು 15 ನಿಮಿಷ ಆಡ್ಕೊಂಡ್ಬಿಟ್ಟು ಉಸು ಅಂತಿದ್ಲು. ನಾನೇನು ಇಷ್ಟಕ್ಕೆ ಹಿಂಗೆ ಆಡ್ತಿದ್ಯಾ ಅಂದೆ. ಅದಕ್ಕೆ ನಿನಗೆ ದಮ್ಮಿದ್ರೆ ಬಾ ಆಡು ಅಂದ್ಲು. ನಮಗೆ ಚಾಲೆಂಜ್ ಹಾಕಿದ್ರೆ ನಾವು ಬಿಡಲ್ಲ ಗೈಸ್. ನನ್ನ ಪ್ಯಾಂಟ್ ಹರಿದೋಗ್ಬಿಟ್ಟಿದ್ದೀನಿ. It's okay. It's style. Whatever you wear with confidence is style. ನೋಡಿ ಇದು ಕೋರ್ಟು. ಹಾಂ ಅದು ನನ್ನ ಕಡೆ ಆಯ್ತು. ಇದು ನಮ್ಮ ಕೋರ್ಟು. ಬನ್ನಿ ಆಡೋಣ. ಪಕ್ಕ ನೋಡಿ ಗೈಸ್, ಸಾಕು ಹೋಗೋಣ ಅಂತಿದ್ದಾಳೆ. ಆಡಿದ್ದಾಳೆ ಬಟ್ ಗಿವ್ ಅಪ್ ಮಾಡ್ತಿದ್ದಾಳೆ ನನ್ನ ಹತ್ರ. ಹಂಗೆ ಓಡಾಡ್ಸಿದ್ದೀನಿ. ನಾಳೆ ಮತ್ತೆ ಇದೇ ಗ್ರೌಂಡಲ್ಲಿ ಸಿಗೋಣ. ಸೈನಿಂಗ್ ಆಫ್. ಸೀಮಾ ಬಾಯ್. ಗೈಸ್, ನಮ್ಮ ಅಕ್ಕ ರೂಮ್ದು ಈ ಮ್ಯಾಟ್ ಇದೆಯಲ್ಲ, ಅದು ಬಾಲ್ಕನಿಗೆ ಸೆಟ್ ಮಾಡ್ಕೊಡ್ಬೇಕಂತೆ. ಪಾಪ ಗಾಡಿ ಬೇಡ್ತಾ ಇದ್ಲು ನನ್ನ ಹತ್ರ, ಬಾಬಾ ಹೆಲ್ಪ್ ಮಾಡು ಅಂತ. ನನಗೆ ವಿಡಿಯೋ ಮಾಡಬೇಕಲ್ಲ, ಕಾಂಟೆಂಟ್ ಇಲ್ಲ. ಸೊ ಅದಕ್ಕೆ ಈಗ ನಮ್ಮ ಅಕ್ಕಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಇಲ್ಲೇ ಹಾಕ್ಬಿಡು ಸಾಕು. ಆಯ್ತಾ, ಸರಿ ಬನ್ನಿ ಈಗ ಕಟ್ ಮಾಡೋಣ. ಸೈಡ್ 22 ಹೇಳ್ತಿರೋದಪ್ಪ ಈ ಚಾಕು. ಇದ್ರ ಮೇಲೆ ಕಟ್ ಮಾಡ್ಬಿಟ್ಟು ಅಯ್ಯೋ ನಾಚೆ ಕಳ್ಸಪ್ಪಾರ ಆದ್ರು ನಂದಿದು ರೂಮು. ನೀನ್ ಆಚೆ ಹೋಗು. ಹಾಳು ಮಾಡ್ಕೊಡ್ತೀನಿ ನೋಡು. ಪ್ಲೀಸ್. ಓಕೆ, ಬಾಯ್ ಹೊಡ್ಕೋಬೇಕು. ಸಾರಿ ಪ್ಲೀಸ್ ಬಬ್ಲು, ಪ್ಲೀಸ್ ಬಬ್ಲು. ಇವಾಗ ಬೇಡ ಏನು ನನಗೆ. ನೆಕ್ಸ್ಟ್ ಹೇಳು ಬೇಗ. ಹಾಳು ಮಾಡ್ಬಿಡ್ತೀನಿ ಎಲ್ಲ. ಇನ್ನೂ ಚೆನ್ನಾಗಿರೋದು ಹಾಕೊಡ್ತೀನಿ, ಇನ್ನೂ ಸಕ್ಕದಾಗಿ ಮಾಡ್ಕೊಡ್ತೀನಿ. ಹಾರ್ಟ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಡ್ತೀನಿ. ಬೇಗ ಹೇಳು ನೆಕ್ಸ್ಟ್. ಹಾರ್ಟ್ ಶೇಪ್ ಏನಿದೆ ನನಗೆ? ನೆಕ್ಸ್ಟ್ ನನ್ನ ಕೆಲಸ ಕಟ್ ಮಾಡ್ಕೊಡೋದು ಅಷ್ಟೇ. ಕರ್ದಿಲ್ಲ ಬಂದ್ ಕಟ್ ಮಾಡ್ದೆ. ಕಷ್ಟಪಡ್ತೀನಿ ಗೊತ್ತಾಗ್ಬೇಕು. ತುಂಬಾ ಕಷ್ಟ ಪಡ್ತಿದ್ಯಾ. ಇಲ್ಲಿ ಟಚ್ ಆಗುತ್ತಪ್ಪ. ಸುಮ್ಮನೆ ಕೂತ್ಕೋ ಆ ಕಡೆ. ತೆಳ್ಳಗೈತದು. ಕ್ರಾಸ್ ಮಾಡ್ತಿದ್ಯಾ ಅದಕ್ಕೆ. ಈ ಲೆಂತ್ ನೋಡಿ ಎಲ್ಲಿ ಇಟ್ಟಿದ್ಯಾ. ಓ ಇದೊಂದು ಕೆಲ್ಸ. ಕ್ರಾಸ್ ಚೂರ್ ಬಿಟ್ಟಿದ್ದೀನಿ ನಾನೇ. ನೋಡೋಣ ಫಿಕ್ಸ್ ಮಾಡಿ. ಇಲ್ಲ ಇನ್ನೊಂದು ಐತೆ ಸೈಜು. ಅಮ್ಮ ಸುಮ್ಮನೆ ಒಂದು ನಿಮಿಷ. ಗೋ ಆ ಕಡೆ ಆಚೆ. ಬಬ್ಲು ಪರ್ಫೆಕ್ಟ್ ಆಗಿ ಮಾಡಿದ್ದೆ ಬಬ್ಲು. ಥ್ಯಾಂಕ್ ಯು ಸೋ ಮಚ್ ಬಬ್ಲು. ಸ್ಕಿಲ್ಸ್ ನೋಡಿ ಗೈಸ್. ಸ್ಕಿಲ್ಸ್. ಯು ಆರ್ ದ ಬೆಸ್ಟ್ ಬ್ರೋ, ಯು ಆರ್ ದ ಬೆಸ್ಟ್. ಸರಿ ಇದೆ. ಇಲ್ಲ ಅದು ಕರೆಕ್ಟ್. ಬೇಡ ನೀನೇನು ಮಾಡೋಕೆ ಹೋಗ್ಬೇಡ ಬಬ್ಲು ಪ್ಲೀಸ್. ಕೈ ಕಟ್ ಮಾಡ್ಕೊಂಡ್ಬಿಟ್ಯಾ. ಕೈ ಬಗ್ಗೆ ಟೆನ್ಷನ್ ಇದೆ, ದೇವರಾಣೆ ಇರಲ್ಲ. ಇದು ಪಕ್ಕ ನಿನ್ ಮ್ಯಾಟ್ ಬಗ್ಗೆ ಟೆನ್ಷನ್. ಪ್ರಾಮಿಸ್ ನೀನ್ ಕೈ ಬಗ್ಗೆನೇ ಯೋಚನೆ ಮಾಡ್ತೀಯ. ಇನ್ನೇನು ಆಯ್ತಲ್ಲ ಕೇಳ ಮಾಡಿ. ನಂಗೆ ಯಾಕೋ ಈ ಬಾಲ್ಕನಿ ಇಷ್ಟ ಆಗೋಯ್ತು. ನನ್ನ ಬಾಲ್ಕನಿಗೂ ಹಾಕ್ಬೇಕು. ಬನ್ನಿ ತೋರಿಸ್ತೀನಿ ನನ್ನ ಬಾಲ್ಕನಿನ. ಓಹೋ ಇದು ನಿಂದ, ಇದೆಲ್ಲಾರ್ದು ಆಯ್ತಾ? ಹೌದಾ, ಎಲ್ಲಾರ್ದು ಹಂಗಾರೆ ಎಲ್ಲಾರ್ದು ದುಡ್ಡು ಇಸ್ಕೊಂಬ ಹಾಕಣ. ಗೈಸ್, ನಮ್ಮ ಅಕ್ಕ ಮಿಕ್ಕಿದ್ ಪಕ್ಕಿದ್ನೆಲ್ಲ ಇಲ್ಲಿ ಹಾಕೋತಾ ಇದ್ದಾಳೆ ನೋಡಿ. ಇವಳು ವಾಶ್ರೂಮ್ ನ ಜಂಗಲ್ ತರ ಮಾಡ್ತಾ ಇದ್ದಾಳೆ ನೋಡಿ. ಪಾಟ್ಗಳು, ಲೀಫ್ಗಳು, ಗ್ರಾಸ್ಗಳು ಎಲ್ಲ ನೇಚರಲ್ಲಿ ಇರೋ ತರ ಇರ್ಬೇಕು ವಾಶ್ರೂಮ್ ನಿನಗೆ. ವೆರಿ ನೈಸ್. ನಮ್ಮ ಅಕ್ಕದ ಮ್ಯಾಟ್ ತೆಪ್ಕೊಂಬಂದು ಹಾಕೊಂಡ್ಬಿಟ್ಟಿದ್ದೀನಿ ಗಾಯ್ಸ್. ಸೊ ನಾವು ಸ್ವಲ್ಪ ಬೆಳಗ್ಗೆ ಟೈಮ್ ಪಾಸ್ ಮಾಡಿ ಈಗ ಫೈನಲಿ ತುಂಬಾ ಕಷ್ಟಪಟ್ಟಿದ್ದೀವಿ. ಸ್ವಲ್ಪ ಟೈಮ್ ಕೊಟ್ಟಿದ್ದೆ ನಮ್ಮ ಅಮ್ಮಗೆ ರೂಮ್ ರೆಡಿ ಮಾಡ್ಕೊಳ್ಳಿ ಅಂತ. ಈಗ ಫಟ್ ಅಂತ ನಮ್ಮ ಅಪ್ಪ ರೂಮ್ ಟೂರ್ ಮಾಡ್ತಾ ಇದ್ದೀವಿ. ನಮ್ಮ ಅಪ್ಪ ಇಲ್ಲ, ಅವರೆಲ್ಲ ಆಚೆ ಹೋಗಿದ್ದಾರೆ. ಸೊ ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಒಂದು ಸ್ವಲ್ಪ ದಿನ ಬೇಕು. ಅದಕ್ಕೆ ಇದು ವಿಡಿಯೋ ಮುಗಿಸ್ಬೇಕು ಅಂತೇಳಿ ನಾವು ಹಂಗೆ ಮಾಡ್ತಾ ಇದ್ದೀವಿ. ಅಪ್ಪ ಇಲ್ದಿರಾ. ರೆಡಿನಾ? ಲೆಟ್ಸ್ ಗೋ.
ವಾವ್ ಗೈಸ್ ವಾವ್. ಫಸ್ಟ್ ಎಂಟರ್ ಆಗಿದ ತಕ್ಷಣ ಈ ಕಡೆ 2 ಕಬೋರ್ಡ್ಗಳಿದೆ. ಇಲ್ಲಿ ಏನೇನೋ ಐಟಮ್ಗಳು ಇಟ್ಟಿದ್ದಾರೆ, ಅದು ನಾನು ತೋರಿಸಲ್ಲ. ನೋಡಿ ಇದು ಇನ್ನು ಕವರಲ್ಲಿ ಹಾಕಿಟ್ಟಿದ್ದಾರೆ. ಹೌದಾ, ಅದು ನನ್ನ ರೂಮ್ಗೆ ಆಗುತ್ತೆ. ಇಲ್ಲಿ ಲ್ಯಾಮಿನೇಷನ್ ಇಲ್ಲ, ಓನರ್ ಲ್ಯಾಮಿನೇಷನ್ ಹಾಕೊಡ್ತೀನಿ ಅಂತ ಹೇಳಿದ್ರೆ ಇನ್ನು ಯಾವಾಗ ಹಾಕೊಡ್ತಾರೆ ಗೊತ್ತಿಲ್ಲ. ಅವ್ರಿಗೆ ಬೇಕಲ್ಲ ಗೈಸ್ ಆ ನೆನಪುಗಳು, ಹಳೆ ನೆನಪುಗಳು ಹೆಂಗಿದ್ವಿ ನಾವು ಆ ಥರ ನೋಡಿ ಅದೇ ಥರ ಅರೇಂಜ್ ಮಾಡ್ಕೊಂಡಿದ್ದಾರೆ ಮುಂಚೆ ಥರನೇ. ಏನೇನು ಬೇಗ ಸಿಗ್ಬೇಕು ಅನ್ನೋ ವಸ್ತು ಇಲ್ಲಿದೆ. ಇವರೆಲ್ಲ ಮಾಡ್ತಾರೆ ಗೈಸ್, ನಾನೇ ತಾನೇ ಕೊಡ್ಬೇಕು. ಅದಕ್ಕೆ ಕೆಳಗೆ ಒಂದು ಕಬೋರ್ಡ್ ಇದೆ, 2 ವಾರ್ಡ್ರೋಬ್ಗಳ ಥರ. ಆಮೇಲೆ ಹಿಂಗೆ ಪಾಸ್ ಆಗ್ತಾ ಹೋದ್ರೆ ಈ ಕಡೆ ತಿರುಗಿದ್ರೆ ನಮ್ಮ ಡ್ರೆಸ್ಸಿಂಗ್ ಟೇಬಲ್ ಇದೆ. ಈಗ ನಾವು ಹಿಂಗೆ ಕುತ್ಕೊಂಡು ಹಿಂಗೆ ಕೊಂಗಿ ತಗೊಂಡು ಹೆಂಗೆ ಡ್ರೆಸ್ ಮಾಡ್ಕೊಳ್ಳೋದು. ಅವರೇ ಮಾಡ್ಕೊಂಡಿರೋದು. ಇದು ನಾವು ಮಾಡ್ಕೊಂಡಿದ್ದೆ ಡ್ರೆಸ್ಸಿಂಗ್ ಟೇಬಲ್. ಸೊ ಈ ಮಿರರ್ ಇರ್ಲಿಲ್ಲ, ಈ ಮಿರರ್ ನಂದಿತ್ತಲ್ಲ ಮಿರರ್, ಅದನ್ನ ಅಪ್ಪ ಇಲ್ಲಿ ಫಿಕ್ಸ್ ಮಾಡಿರೋದು ನೋಡಿ. ಒಳ್ಳೆ ಹೊಡ್ಬಿಟ್ಟು ಫಿಕ್ಸ್ ಮಾಡೋರು, ಚಿಕ್ಕದೆರಡು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕ್ರಿಯೇಟಿವ್ ಆಗಿ. ಇದಕ್ಕೆ ನಾವು ಅಪ್ಪಾಗ ನಾವು ಸೆಲ್ಯೂಟ್ ಹೊಡಿಬೇಕು, ಬಿಕಾಸ್ ಇದು ಇವ್ರ ತಲೆ ಅಂತೂ ಅಲ್ವೇ ಅಲ್ಲ. ಸೊ ಮತ್ತೆ ಲಿಪ್ಸ್ಟಿಕ್ಗಳೆಲ್ಲ ಜೋಡಿಸ್ಕೊಂಡಿದ್ದಾರೆ ನೋಡಿ ಇಲ್ಲಿ. ಕಾಸ್ಮೆಟಿಕ್ ಇಲ್ಲಿ ಮೇಲ್ಗಡೆ ಒಂದು ನಂದು ಬೆಡ್ ಯಾರು ಇಲ್ಲಿ ಇಡಕ್ಕೆ ಹೇಳಿದ್ದು? ಏನಿಲ್ಲ, ಇನ್ನೊಂದು ಇದು ಬೆಡ್ ಲ್ಯಾಂಪ್. ನನ್ನ ಫ್ಲವರ್ಸ್ ನಂದು ದೇವ್. ನಾನು ಅವತ್ತೇ ಅಂದೆ ಏನೋ ನಿನ್ನ ರೂಮಿನ ತಗೊಂಡಿದ್ದೀನಿ ನಾನು ಅಂತ. ಬಟ್ ಸುಮ್ಮನೆ ಚೆನ್ನಾಗಿದೆ. ನಿಮ್ಮ ರೂಮಲ್ಲಿ ಎಷ್ಟೊಂದಿದೆಯಪ್ಪ ಐಟಮ್ಸ್. ಮತ್ತೆ ಒಂದು ಲ್ಯಾಂಪ್ ಇಲ್ಲಿ ಇಡೋದಲ್ಲ, ಇಲ್ಲಿ ಇಡಬೇಕು. ಇಲ್ಲ ಇಲ್ಲೇ ಇಡಬೇಕು. ಇಲ್ಲಿ ಇಲ್ಲಿ ಪ್ಲಗ್ ಮಾಡಿ ಸ್ವಿಚ್ ಕಲೆಕ್ಷನ್ ಕೊಡಿ. ಇಲ್ಲಿದೆಯಲ್ಲ ಸ್ವಿಚ್ ಕೆಳಗೆ. ಮತ್ತೆ ಅದ್ ಬಿಟ್ರೆ ಹಿಂಗೆ ಬಂದ್ರೆ ಬೆಡ್ಶೀಟ್, ಹೊಸ ಬೆಡ್ ಚೆನ್ನಾಗಿದೆ ನೋಡಿ. ಆಕ್ಚುಲಿ ಅಲ್ಲಿ ವಾರ್ಡ್ರೋಬ್ಸ್ ಎಲ್ಲ ಅಷ್ಟೇ ಅದ. ಇದು ಆಕ್ಚುಲಿ ವಾರ್ಡ್ರೋಬ್ ಅಲ್ಲ, ಇದು ಬೆಡ್. ಇದು ಹಿಂಗೆ ಹೇಳಿದ್ರೆ ಬೆಡ್ ಬರುತ್ತೆ ನಿಮ್ಗೆ ಲಾಸ್ಟ್ ಟೈಮ್ ತೋರಿಸ್ದಂಗೆ. ಅದಾದ್ಮೇಲೆ ಅದ್ರ ಮೇಲೆ ನಮ್ದೊಂದು ಫ್ರೇಮ್ ಇಟ್ಕೊಂಡಿದ್ದಾರೆ ಅವಾರ್ಡ್ದು, ಮತ್ತೆ ಇನ್ನೊಂದು ನಂದೇ ಏನೋ ಒಂದು ಇಟ್ಕೊಂಡಿದ್ದಾರೆ ಐಟಮ್. ಮತ್ತೆ ಇದು ನಮ್ಮದು ಅಪ್ಪದ ಅಪ್ಪದ್ ನೋಡಿ ಗೈಸ್. ಇದು ಅಪ್ಪದು ಕಬೋರ್ಡು. ಅದಾದ್ಮೇಲೆ ಒಂದು ನಂದು ಇದು ಪ್ರೈಸ್ ತರ ಇದೆಯಲ್ಲ ಅದು. ಆಮೇಲೆ ಇಲ್ಲಿ ಬಂದ್ರೆ ವಾಶ್ರೂಮ್. ಇವ್ರ ವಾಶ್ರೂಮ್ ಹಿಡನ್ ಗೊತ್ತಾಗಲ್ಲ. ವಾಶ್ರೂಮ್ ಚಿಕ್ಕದಾಗಿದೆ. ನಮ್ಮ ರೂಮ್ ಚೊಕ್ಕದಾಗಿದೆ ಗೈಸ್, ಚೊಕ್ಕದಾಗಿದೆ. ವಾಶ್ರೂಮು ನೈಸ್. ವಾಶ್ರೂಮ್ ಅಲ್ಲಿ ಏನು ಸ್ಪೆಷಲ್ ಆಗಿಲ್ಲ, ನಾರ್ಮಲ್. ಮತ್ತೆ ಕೆಳಗೆ ಒಂದು ಮ್ಯಾಟ್ ನೋಡಿ, ಇಷ್ಟೆಲ್ಲ ಮಾಡಿದ್ದಾರೆ. ಮತ್ತೆ ಇದೂ ನಂದೇ. ಇದು ಹಬ್ಬ ಅದೆಲ್ಲ ನೀವೆಲ್ಲ ಹಾಕ್ಬಿಟ್ಟಿದ್ರಿ ಬೇಡ ಅಂತ. ನಾನು ಬೇಡ ಅಂತ ಯಾರು ಹಾಕಿದ್ದು ಗೈಸ್? ಅದು 2,000 ರೂಪಾಯಿ ಕೊಟ್ಟು ನಾನು ತಂದಿದ್ದು. ರೂಮಲ್ಲಿ ಎಲ್ಲ ಎಕ್ಸ್ಟ್ರಾ ಇರೋದು ಏನ್ ಮಾಡಿದ್ರು ಗೊತ್ತಾ, ಎಲ್ಲ ಆಚೆ ಹಾಕ್ಬಿಟ್ಟಿದ್ರು. ನಾನು ತಗೊಂಡ್ಬಂದು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ನೋಡಿ, ನಾವು ಕಾರ್ ತಗೊಂಡಿದ್ದು ಇದು ಫೋಟೋ. ಮತ್ತೆ ಇಲ್ಲಿ ಕೀದು ಒಂದು ಇದು ಹಾಕೊಂಡಿದ್ದಾರೆ, ಕೀಸ್ ಹಾಕೊಂಡಿದ್ದೀವಿ ನಾವು. ನೈಸ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಇದೊಂದು ನೋಡಿ ಕೆಳಗೆ ಡ್ರಾವರ್ಗಳು. ನೋಡ್ತೀನಿ ನಾನು ಅವಾಗ ಇನ್ಸ್ಪೆಕ್ಷನ್ ಬರ್ತಿರ್ತೀನಿ, ಏನಾದ್ರು ಗಲೀಜಾಗಿ ಕಾಣಿಸಿದ್ರೆ ನಿಮ್ ಬ್ಲಾಗಲ್ಲಿ ಹಾಕ್ತೀನಿ. ಅವಾಗ ನೀವು ಬೈಬೋದು ಕಮೆಂಟ್ ಹಾಕಿ. ಆ ರೂಮ್ ಸ್ಪೆಸಿಫಿಕ್ ಪರ್ಸನ್ಗೆ ಏನು ನಿಮ್ಗೆ ಬುದ್ಧಿ ಇಲ್ವಾ ಹಂಗೆ ಹಿಂಗೆ ಅಂತೆಲ್ಲ ಬೈಬೋದು. ಅದು ಫಸ್ಟ್ ನಿನ್ಗೆ ಬೈಬೇಕು. ಅಲ್ಲ, ನನ್ನ ರೂಮ್ ನಾನು ತೋರಿಸ್ತಲ್ಲ, ನನ್ನ ರೂಮ್ ನಾನು ತೋರಿಸೋದೇ ಇಲ್ಲ. ಗೋಲ್ಡ್ ಕಲರ್ ಫ್ಯಾನ್ ಅವ್ರ ಮನೇಲಿ ನೋಡಿ, ರೂಮಲ್ಲಿ ನೋಡಿ. ಮತ್ತೆ ಇವ್ರದ್ದು ಹೆಂಗೆ ಅಂದ್ರೆ ಇದು ತೆಗೆದ್ರೆ ಕಿಟಕಿಯಿಂದ ಜಂಪೆ ಹೊಡ್ಬಿಡ್ಬೋದು. ಈ ಕಿಟಕಿ ತೆಗೆದ್ರೆ ಇವ್ರದ್ದು. ಹೌದು, ನಾನು ಹೊಡ್ಬಿಟ್ಟು ತೋರಿಸ್ತೀನಿ. ನಾನು ಪಕ್ಕದ ಬಿಲ್ಡಿಂಗ್ ಅಲ್ಲಿ ಅವ್ರು ಏನ್ ಮಾಡಿದ್ರು ನೋಡಿ ಗೈಸ್, ಹೋಗ್ಬೋದು ನೋಡಿ, ರೂಮ್ ಆಚೆನೆ ಹೋಗ್ಬೋದು. ನಮ್ಮ ಅಕ್ಕ ಸಾಯಿಲ್ ಯೂಸ್ ಆಗ್ತಿತ್ತು. ಕೆಚಪ್ ಹೊಡೆದ ಅಕ್ಕ ಕ್ರೇಜಿ. ಬಟ್ ಏನು ಚೆನ್ನಾಗಿ ಗಾಳಿ ಬರುತ್ತೆ ಅದು ತೆಗೆದ್ರೆ. ಮತ್ತೆ ಇಲ್ಲಿ ಬನ್ನಿ, ಇದು ನೋಡಿ, ಇದು ಬಾಲಿಯಿಂದ ಒಂದು ರೂಮಲ್ಲಿ ಎತ್ತಾಕೊಂಬಂದಿರೋದು ನಮ್ಮ ಅಮ್ಮ. ಅದಕ್ಕೆ ನಾನು ಫೈನ್ ಕಟ್ಟಿದ್ದೀನಿ 9,000. ಇದು ಒಂದಕ್ಕೆ ಮಾತ್ರ ಅಲ್ಲ, ಇದು ನಮ್ಮ ಅಮ್ಮ ಒಂದು ಪಿಲ್ಲೋ ಎತ್ತಿದ್ರು ಗೈಸ್, ಎಲ್ಲ ಬೈದು. ಅವ್ನು ಬಾಲಿಯಲ್ಲಿ ಅವನು ತೆಗೀರಿ ನಿಮ್ಮ ಸೂಟ್ ಕೇಸ್ನ ಅಂತವನೆ. ನಾನು ಕಾನ್ಫಿಡೆಂಟ್ ಆಗಿ ಅವನು ನೀವು ಇದು ಮಿಸ್ಸಿಂಗ್ ಇದೆ ಸರ್ ಅಂದ. ಚಾನ್ಸ್ ಇಲ್ಲ, ನಮ್ಮ ಮನೆಯವ್ರಂಗೆಲ್ಲ ಮಾಡಲ್ಲ, ತೆಗಿ ಸೂಟ್ ಕೇಸ್ನ ಅಂತ ಹೇಳ್ತಾ ಇದ್ದೀನಿ ನಾನು. ನಮ್ಮ ಮನೆಯವರೆಲ್ಲ ಹಿಂಗೆ ನಿಂತಿದ್ದಾರೆ, ಅವ್ನು ತೆಗಿಯಕ್ಕೆ ಹೋಗಿಲ್ಲ. ಸರ್ ಮಿಸ್ಸಿಂಗ್ ಇದೆ, ಫೈನ್ ಕಟ್ಟಬೇಕು ಅಂತ. ಸರಿ ಆಯ್ತು, 12,000. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿದೆ, ನಾವು ಎತ್ಬೇಕಂತ ಎತ್ತಿಲ್ಲ. ಕಳ್ಳೀವಳು, ಅಯ್ಯೋ ಕಳ್ಳೀವಳು. ಲಗೇಜ್ ಹಾಕೊಂಡ್ಬೇಕಾದ್ರೆ ಇವಾಗ ಬುದ್ಧಿ ಕಲ್ತಿದ್ದಾರೆ. ಇವಾಗ ಬುದ್ಧಿ ಕಲ್ತಿದ್ದೀರಾ ಇಲ್ವಾ? ಹೌದು. ಇನ್ಮೇಲೆ ಮಾಡ್ತೀರಾ ಆತರ? ಇಲ್ಲಪ್ಪ, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಅದು ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಅಂತ ಬ್ಯಾಗ್ ಹಾಕೊಂಡ್ಬಿಟ್ಟವ್ರೆ. ಅವ್ರಿಗೆ ಗೊತ್ತಿಲ್ಲ ಇದನ್ನ ನಾವು ವಾಪಸ್ ಇಡ್ಬೇಕು ಅಂತ. ಅಂದ್ರೆ ಇದ್ರಲ್ಲೇನೋ ಇತ್ತು, ಅದೇ ಗಂಧದ ಮೆನು ತರನೋ ಇತ್ತು. ಮೆನುದು ಡಬ್ಬ ಚೆನ್ನಾಗಿದೆ ಅಂತ ಎತ್ಕೊಂಡ್ಬಿಟ್ಟವ್ರೆ. ಹೋಟೆಲ್ ಮೆನು ಕೊಟ್ಟಿದೆ, ಇದಕ್ಕೆ 12,000 ಕೊಟ್ಟಿದ್ದೀವಿ. ಮತ್ತೆ ಇಲ್ಲೊಂದು ಟೇಬಲ್ ಕೆಳಗೆ. ಮತ್ತೆ ಇದು ಅದು ಸ್ಮೆಲ್ಗೆ ಗಮ್ಮನತ್ತೆ ರೂಮಲ್ಲಿ.
ಓಕೆ ಅಷ್ಟೇ. Flowers. ಬೆಡ್ಶೀಟು ಚೆನ್ನಾಗಿದೆ, ಒಳ್ಳೆ ಬೆಡ್ಶೀಟು. ಈ ಬೆಡ್ಶೀಟ್ ನಮ್ಮ ನನಗೆ ಕೊಡ್ತೀನಿ ಅಂತ ಹೇಳಿದ್ರು, ನಾನು ಬೇಡ ನಾನು ಹೇಳ್ದೆ ಹಾಕೋ ಅಂತ ಕೊಟ್ಟಿದ್ದೀನಿ. ಈಗ ನಮ್ಮ ಹತ್ರ ಮಾತಾಡೋ ಟೈಮು, ಬನ್ನಿ ಕೂರ್ಸೋಣ ನಮ್ಮ ಅಮ್ಮ ಅವ್ರಿಗೆ. ಇಲ್ಲಿ ನೀವು ನಿಮ್ಮ ಆಡಿಯನ್ಸ್ ಹತ್ರ ಓಟಿಗೆ ಕೇಳ್ಕೊಳ್ಳಿ. ಸೊ ವಿನ್ನರ್ ಹೆಂಗೆ ಡಿಸೈಡ್ ಮಾಡೋದು ಅಂದರೆ, ಹೈಯೆಸ್ಟ್ ಕಮೆಂಟ್ ಮತ್ತು ಹೈಯೆಸ್ಟ್ ಲೈಕ್ ಯಾರು ವಿಡಿಯೋಗೆ ಬಂದಿರುತ್ತೆ ಅವ್ರು ವಿನ್ನರು. ನನ್ನ ನಂಬರ್ ಏನು, ವೋಟಿಂಗ್ ನಂಬರ್. ಸೊ ನಿಮ್ಮದು 2 ಅಲ್ಲ, ನಿಮ್ಮ ವಿಡಿಯೋ ನಿಂದೇ ಒಂದು ವಿಡಿಯೋಗೆ ಹೈಯೆಸ್ಟ್ ಕಮೆಂಟ್ ಹೈಯೆಸ್ಟ್ ಲೈಕ್ ಬರಬೇಕು. ಕೇಳ್ಕೊಳ್ಳಿ ವೋಟಿಂಗ್. ದಯವಿಟ್ಟು ಗೈಸ್ ನನ್ನ ರೂಮ್ಗೆ ವೋಟ್ ಮಾಡಿ. ಪ್ರತಿ ಒಂದು ನಾನು ಯಾವ್ದು ಆಚೆ ತೊಗೊಳೋದಂತಲ್ಲ, ಸುಮ್ಮನೆ ಮ್ಯಾಟ್ ಗಿಟ್ ತೊಗೊಂಡು ಮಿಕ್ಕಿದೆಲ್ಲ ಮನೇಲಿರೋ ಐಟಮೇ ತಗೊಂಡ್ ಬಂದು ಡೆಕೋರೇಟ್ ಮಾಡಿದ್ದೀನಿ. ಜಾಸ್ತಿ ನಾನು ಸ್ಪೆಂಡ್ ಮಾಡಕ್ ಹೋಗಿಲ್ಲ. ದಯವಿಟ್ಟು ನನ್ಗೆ ವೋಟ್ ಮಾಡಿ, ನನಗೆ ಗೆಲ್ಸಿ. ಅಲ್ಲ, ನಿಮ್ದು ನಿಮ್ಮ ಹಸ್ಬೆಂಡ್ ಅಂತಾನೆ ಇದು. ನಮ್ದೇ, ನಮ್ದು ಅಂತೇಳಿ ನಮ್ ಗಂಡ ಹೆಂಡತಿರಿಗೆ ವೋಟ್ ಮಾಡಿ ಗೆಲ್ಸಿ. ಸೊ ನಿಮ್ಗೆ ಈ ರೂಮ್ ಇಷ್ಟ ಆಗಿದ್ರೆ ವೋಟ್ ಮಾಡಿ ಗೆಲ್ಸಿ. ರೂಮ್ ಇಷ್ಟ ಆಗಿದೆ ಅಂದ್ರೆ ಪ್ರಾಂಟ್ ಆಗಿ ಇಷ್ಟ ಆಗಿದ್ರೆ ಮಾತ್ರ, ನಿಮ್ಗೆ ಇಷ್ಟ ಆಗಿರಲ್ಲ ಅಂತ. ಸೊ ಅದು ಅವ್ರು ಬಿಟ್ಟಿದ್ದು. ಓಕೆ ಈಗ ನಿಮ್ಗೇನ್ ಅನ್ಸ್ತಿದೆ? ಈಗ ಈ ಮನೆಗೆ ಶಿಫ್ಟ್ ಆಗಿರೋದು, ಬೆಳಗ್ಗೆ ಎದ್ದಾಗ ನಿಮ್ಗೆ ಹೆಂಗ್ ಫೀಲ್ ಆಗುತ್ತೆ ಈ ಮನೆಗೆ ಬಂದಿರೋದು? ಈಗ ಇರೋ ಮನೆಗೆ ಡಿಫ್ರೆನ್ಸು ಏನಂತೀರಾ? ಏನೋ ತುಂಬಾ ಡಿಫ್ರೆನ್ಸ್ ಅಲ್ಲಿ. ಅಂದ್ರೆ ಎಲ್ಲಾ ರೂಮ್ಗೂ ಎಲ್ಲ ಇವರೆಲ್ಲ ಅದಿಲ್ಲಿ ತಗೊಂಡ್ ತುಂಬಿಸೋರು. ಇವಾಗ ಇಲ್ಲ ಗೈಸ್, ನನ್ನ ರೂಮಲ್ಲಿ ನನ್ನ ವಸ್ತು, ಅವ್ರವ್ರ ವಸ್ತು ಎಲ್ಲ ಇಟ್ಕೊಂತಾರೆ. ಈಗ ನನ್ನ ರೂಮ್ ಯಾರು ಬರಲ್ಲ. ಅಲ್ಲಂದ್ರೆ ಆ ರೂಮಲ್ಲಿ ಬಿಸಿನೀರು ಗೀಸರ್ ನಾನು ಹಾಕ್ಸಿದೆ ಅಂತ ಬರೋರು ಅಲ್ಲೇ ಡ್ರೆಸ್ ಚೇಂಜ್ ಮಾಡಿ ಅಲ್ಲೇ ಬಿಸಾಕೋಗ ನನಗೆ ತಲೆನೋವು ಬರ್ತಿತ್ತು. ಇವಾಗ ಅವ್ರವ್ರ ರೂಮಲ್ಲಿ ಎಲ್ಲ ಇದೆ, ಏನು ಫೆಸಿಲಿಟೀಸ್ ಎಲ್ಲ ಏನು ಬೇಕಾಗಿರೋದೆಲ್ಲ ಇದೆ. ನನ್ನ ರೂಮ್ ಬರೋದು ಅವಶ್ಯಕತೆ ಇಲ್ಲ. ಸೊ ನನ್ನ ರೂಮ್ ಎಷ್ಟು ಚೆನ್ನಾಗಿ ನೋಡ್ಕೊಬೇಕು ನಾನು ನೋಡ್ಕೊತಾ ಇದ್ದೆ ಅಷ್ಟೇ. ಮತ್ತೆ ಹೆಂಗ್ ಅನ್ಸುತ್ತೆ ಬೆಳಗ್ಗೆ ಈ ಮನೇಲಿ ಎದ್ದಾಗ, ಆಚೆ ಹೋದಾಗ? ಫ್ರೆಶ್ನೆಸ್ ಅನ್ಸುತ್ತೆ. ಆಮೇಲೆ ನಮಗೆ ಇಲ್ಲಿ ವಾಕ್ ಇದೆ, ಜಿಮ್ ಇದೆ. ಏನೋ ಒಂಥರ ಬೆಳಗ್ಗೆ ಎದ್ದ ತಕ್ಷಣ ವಾಕ್ ಮಾಡ್ಬೇಕಪ್ಪ, ಗೇಮ್ಸ್ ಆಡ್ಬೇಕು ಅನ್ಸುತ್ತೆ. ಫ್ರೆಶ್ ಅಲ್ಲ, ನಮಗೆಲ್ಲ ಗೊತ್ತಾಗೋಯ್ತು, ಮಾಡಬೇಕು ಅನ್ಸುತ್ತೆ. ಅಲ್ಲಂದ್ರೆ ನಾವು ಏನ್ ಗೊತ್ತಾ, ವಾಕಿಂಗ್ ಹೋಗ್ತಾ ಇದೆ ಅಂದ್ರೆ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಲೇಜಿ ಅನ್ಸ್ಬಿಡ್ತು. ನಿಮ್ಮ ಪಾಸ್ಟ್ ಮನೆಗಳನ್ನ ಕಂಪೇರ್ ಮಾಡ್ಕೊಂಡು ಬಂದ್ರೆ ಇವಾಗ ಇಲ್ಲಿ ಹೆಂಗ್ ಫೀಲ್ ಆಗ್ತಿದೆ? ತುಂಬಾ ಡಿಫ್ರೆನ್ಸ್ ಇದೆ ನಿಜವಾಗ್ಲೂ. ನಾವು ದೊಡ್ಡ ಮನೆ ಇದೆಲ್ಲ ಇರೋದು ನಾವು ಕನ್ಸ, ನಾವು ಇಷ್ಟು ದೊಡ್ಡ ಬಾಡಿಗೆ ಇರೋದು ಕನ್ಸ ಅನ್ಸತ್ತೆ. ಬಟ್ ಎಲ್ಲ ದೇವ್ರ ಇಚ್ಛಾ, ನಮ್ಮ ಮಗಂದು ಶ್ರಮ, ನಿಮ್ಮ ಆಶೀರ್ವಾದ. ನಾನು ಒಬ್ಬಂದೆಲ್ಲ ನಮ್ಮ ಮನೆ ಎಲ್ರದ್ದು ಎಫರ್ಟ್ಸ್ ಇದೆ, ಒಬ್ಬೊಬ್ರದ್ದು. ಸೊ ಇಷ್ಟೇನು ಹೇಳ್ತೀರಾ ಆಡಿಯನ್ಸ್ಗೆ? ಏನಾದ್ರು ಹೇಳ್ತೀರಾ? ಏನಿಲ್ಲ, ನಿಮ್ಮ ನಿಜವಾಗ್ಲೂ ಯಾವಾಗಲೂ ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ನಮ್ಮ ಫ್ಯಾಮಿಲಿ ಮೇಲೆ. ಯಾವ ಕೆಟ್ಟ ಡಿಸ್ಟ್ರಿ ಬೀಳ್ದಂಗೆ ನೋಡ್ಕೊಳಪ್ಪ ದೇವ್ರ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಇನ್ನು ಮುಂದಕ್ಕೆ ನಾವು ಇಲ್ಲಿಂದ ಸ್ವಂತ ಮನೆಗೆ ಹೋಗ್ಬೇಕಂತ ಮಾತ್ರ ಡಿಸೈಡ್ ಆಗಿದ್ದೀನಿ ಗೈಸ್. ಯಾಕಂದರೆ ತುಂಬ ಮನೆ ಬಂದ್ಬಿಟ್ರಿ, ಅದು ಏನು ಅಂತ ಗೊತ್ತಿಲ್ಲ. ಈ ಮನೆಯಿಂದ ಮಾತ್ರ ಭಗವಂತ ನಮ್ಮದು ಒಂದು ಚಿಕ್ಕ ಗೂಡು ಅಂತ ಮಾಡಬೇಕಂತ ತುಂಬ ಆಸೆ. ಅದೇ ಒಂದು ದೊಡ್ಡ ಡ್ರೀಮ್ ನಮ್ಗೆ ಇವಾಗ, ಇನ್ನೇನಿಲ್ಲ. ಡನ್. ಸೊ ಗೈಸ್, ಈಗ ನಮ್ಮ ಅಮ್ಮದು ರೂಮ್ ಟೂರ್ ಆಯಿತು. ನೀವು ನೋಡಿದ್ರಿ ನಮ್ಮ ಅಪ್ಪ ಅಮ್ಮ ರೂಮ್ ಹೆಂಗಿದೆ ಅಂತ. ನಿಮ್ಗೆ ಇಷ್ಟ ಆದರೆ ನೀವು ಕಾಮೆಂಟ್ ಮತ್ತು ಲೈಕ್ಸ್ ಆದಷ್ಟು ಮಾಡಿ. ಸೊ ವಿನ್ ಮಾಡಿಸ್ಬೇಕು ಅಂತಿದ್ರೆ ನೀವು ಇವ್ರನ್ನ. ಅದು ಬಿಟ್ಟರೆ ಆಲ್ ದ ಬೆಸ್ಟ್. ಹಿಂಗೆ ಹೆಲ್ತಿಯಾಗಿರಿ, ಚೆನ್ನಾಗಿ ಹೆಲ್ತಿ ಐಟಮ್ ತಿನ್ಕೊಂಡಿರಿ. ಮತ್ತು ಆಡಿಯನ್ಸ್ ಒಂದು ಥ್ಯಾಂಕ್ಸ್ ಹೇಳ್ಬಿಡಿ. ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಓಕೆ ಗೈಸ್, ಸಿ ಯು ನ ನೆಕ್ಸ್ಟ್ ವ್ಲಾಗ್. ಅಂದರೆ ನೆಕ್ಸ್ಟ್ ರೂಮ್ ಟೂರ್ ಬರೋದು ನಮ್ಮ ಟುಮ್ಟುಮ್ದು. ಸೊ ಆ ಟುಮ್ ರೂಮ್ ಟೂರ್ಗೆ ರೆಡಿ ಆಗಿರಿ. ಅವನು ಸ್ವಲ್ಪ ಗೊತ್ತಲ್ಲ, ಸ್ವಲ್ಪ ಕ್ರಿಯೇಟಿವ್, ಏನೇನೋ ಮಾಡಿಟ್ಟಿದ್ದಾನೆ. ನನಗೆ ಒಂಚೂರು ಭಯ ಆಗುತ್ತೆ ಒಂದು ರೂಮ್. ಆಮೇಲೆ ಒಂದು ನಿಮಿಷ, ಇದು ನಾನು ಒಬ್ಳೆ ಮಾಡಿಲ್ಲ ಗೈಸ್, ನಾನು ನಮ್ಮ ಹಸ್ಬೆಂಡ್ ಸೇರಿ ಇಬ್ರು ಹೇಗೆ ಮಾಡಬೇಕು, ಏನೇನು ಡೆಕೋರೇಷನ್ ಮಾಡ್ಬೇಕಂತ ಕಿತ್ಲಾಡ್ಕೊಂಡೆ. ಅವ್ರು ಇದನ್ನ ಇಟ್ಟರೆ ನಾನು ಅದನ್ನ ಇಡೋದು, ಅದನ್ನಿದ್ರೆ ಇಲ್ಲ ಇದು ಚೆನ್ನಾಗಿರೋದು ಅಂತ ಅನ್ಕೊಂಡೆ. ನೀಟಾಗಿ ಮಾಡಿಟ್ಟಿದ್ರಿ. ನಿಮ್ಗೆ ನಿಜವಾಗ್ಲೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನನಗೆ ವೋಟ್ ಮಾಡಿ ನಮಗೆ. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂದ್ರೆ ನೆಕ್ಸ್ಟ್ ರೂಮ್ ಟೂರ್ ಆಫ್ ಸಾಹಿಲ್. ಬಾಯ್ ಗೈಸ್, ಲಾಟ್ಸ್ ಆಫ್ ಲವ್ ಗೈಸ್. ಸೊ ಈಗ ನಾವು ಅಪ್ಪ ಅಮ್ಮ ರೂಮ್ದು ಶಾರ್ಟ್ಸ್ ನೋಡ್ಕೊಂಬನ್ನಿ. ಆ್ಯಂಡ್ ಇನ್ನೂ ಡೀಟೇಲ್ಡ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಏನೇನಿದೆ ರೂಮಲ್ಲಿ ಅಂತ. ಆ್ಯಂಡ್ ಕಲಿಯಕ್ಕೆ ಬರೋರ್ಗೂ ಹೆಲ್ಪ್ ಆಗುತ್ತೆ. ಕಳ್ತನ ಮಾಡಕ್ಕೆ ಬಂದರೆ ಗೈಸ್. ಇಲ್ಲಿ ನೋಡಿ ಗೈಸ್, ನಮ್ಮ ಅಮ್ಮ ತೊಗೊಂಡಿರೋ ಚೈನು ರಿಯಾನಾ ಕಿರಣ್ ಅಂತೆ. ಗೋಲ್ಡ್ ಅಲ್ಲ ಇದು, ಬಟ್ ರಿಯಾನಾ ಕಿರಣ್ ಅಂತ ಒಂದು ಚೈನ್ ತೊಗೊಂಡಿದ್ದಾರೆ. ನಮ್ಮ ಫ್ರೆಂಡು ತಗೊಂಡಿದ್ಲು, ಅದು ನೋಡಿ ನನಗೆ ಇಷ್ಟ ಆಯ್ತು, ಆರ್ಡರ್ ಮಾಡಿ ಈ ಥರ ಅಂತೆ. ಸುಮ್ಮನೆ ಯಾವಾಗ ನಾನು ಸರಿ